ఇంచ గుండె నీకు పోపున ఇంచ నువ్వు సారే జోకులు మాట పోయార కొట్టుకు నువ్వు ಗಾಡಿ పోనాಗ ಕೆಸರು ಹಾಕೋದು నువ్వు ಗಾಡಿ ಜೋಕುಲು ಸಾರೆ పోಯಾರ ಕಿದರ್ನಕ್ಕೂ ಇಲ್ಲ ಬೈದೆ ನೀರು ಹಾಕ್ತದೆ ಇಲ್ಲಿ ಎತ್ತು ಸಮಯ ಈ ರಸ್ತೆ ಇಂಜನ ದೀಪ ಮುಂದೆ ಸೂಪ್ ಕುಪ್ಪೆಪದವು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಿಳಂಜಾರು ಅರಮನೆ ಬಂಡಿ ರಸ್ತೆ ತೀವ್ರ ಹದಗೆಟ್ಟಿದೆ. ವಾಹನ ಸಂಚಾರಕ್ಕೆ ಅನಾನುಕೂಲಗಳು ಆಗುತ್ತಿರುವಂಥದ್ದು ನಮ್ಮ ಗಮನಕ್ಕೂ ಬಂದಿದೆ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಗಿಂತ ಮೊದಲು ಕುಪ್ಪೆಪದವು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳ ಪಟ್ಟಿಯನ್ನು ನಾವು ಮಾನ್ಯ ಶಾಸಕರ ಮೂಲಕ ಒಂದು ಪಟ್ಟಿಯನ್ನು ಮಾಡಿ ಮಾನ್ಯ ಶಾಸಕರಿಗೆ ಕೊಟ್ಟಿದ್ದೇವೆ. ಬಹುಶಃ ಚುನಾವಣೆ ಸನ್ನಿಹಿತ ಆದುದರಿಂದ ಹಣ ಬಿಡುಗಡೆ ಮಾಡಲಿಕ್ಕೆ ಆಗಲಿಲ್ಲ, ಯಾವುದೇ ರೀತಿಯಲ್ಲಿ ಅದಕ್ಕೆ ಅನುದಾನಗಳನ್ನು ತರಲಿಕ್ಕೆ ಆಗಲಿಲ್ಲ. ಆ ನಂತರದ ದಿನಗಳಲ್ಲಿ ಚುನಾವಣೆಯ ನಂತರ ಸರ್ಕಾರಗಳು ಬಿದ್ದು ಹೋದವು. ನಮ್ಮ ಪರವಾಗಿರ್ತಕ್ಕಂಥ ಸರ್ಕಾರ, ನಮ್ಮ ಸರ್ಕಾರ ಇಲ್ಲ, ನಮ್ಮ ಶಾಸಕರು ಮಾತ್ರ ಇರುವಂಥದ್ದು. ಈಗಿನ ಸರ್ಕಾರದಲ್ಲಿ ಅದಕ್ಕೆ ಈವರೆಗೂ ಕೂಡ ಅನುದಾನ ಬಿಡುಗಡೆಯನ್ನು, ಯಾವುದೇ ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಾವು ಕೂಡ ಮೊದಲೇ ಶಾಸಕರಲ್ಲಿ ಮಾತಾಡಿದ್ದೇವೆ. ಆ ರಸ್ತೆ ಒಂದು ತೀವ್ರ ಹದಗೆಟ್ಟಿದೆ. ಅದಕ್ಕೆ ಜಿಲ್ಲಾ ಪಂಚಾಯತಿ ಅನುದಾನ ಅಥವಾ ತಾಲೂಕು ಪಂಚಾಯತಿ ಅನುದಾನಗಳಲ್ಲಿ ಆಗಿರ್ಬೋದು ಅಥವಾ ಮಳೆ ಹಾನಿಯಲ್ಲಿ ಆಗಿರ್ಬೋದು, ಯಾವುದರಲ್ಲಾದರೂ ಹಣವನ್ನು ಇಡಬೇಕು, ಅದಕ್ಕೆ ಮೀಸಲಿಟ್ಟು ಅದರ ಕಾಮಗಾರಿಯನ್ನು ಮಾಡಬೇಕು. ಅದು ತಾತ್ಕಾಲಿಕವಾಗಿ ಒಂದು ಪ್ಯಾಚ್ ವರ್ಕ್ ಆದರೂ ಮಾಡಿ ಸಂಚಾರ ಯೋಗ್ಯ ರಸ್ತೆಯನ್ನಾದರೂ ಮಾಡಬೇಕಾದನ್ನು ಅನ್ನುವಂಥ ನಿಟ್ಟಿನಲ್ಲಿ ಮಾತುಕತೆಗಳನ್ನು ಮಾಡಿದ್ದೇವೆ. ಪ್ರಸ್ತುತ
ನಿನ್ನೆ ಕೂಡ ಶಾಸಕರು ಸಾರ್ವಜನಿಕ ಅಹವಾಲನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಅವರ ಹತ್ರ ಮುಖತಃ ಹೋಗಿ ಮಾತಾಡಿದ್ದೇವೆ ನಾವು. ಆಗ ಹೇಳಿದರು, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಅನುದಾನ ಬರುವುದು ನಮಗೇನು ಅದರ ಬಗ್ಗೆ ವಿಶ್ವಾಸ ಇಲ್ಲ. ಯಾಕಂದರೆ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳು ಇರುವುದರಿಂದ ಅದನ್ನು ಕೊಡ್ತಾರೆ ಎನ್ನುವಂಥ ಭರವಸೆಗಳಿಲ್ಲ. ಆದರೆ ಮಳೆ ಹಾನಿಯಲ್ಲಂತೂ ಖಂಡಿತವಾಗಿ ಆ ರಸ್ತೆಯನ್ನು ರಿಪೇರಿ ಮಾಡ್ತೇವೆ ಎನ್ನುವಂಥ ಭರವಸೆಯನ್ನು ಶಾಸಕರು ಕೊಟ್ಟಿದ್ದಾರೆ.